ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೋಮವಾರ ನಡೆದಂತಹ ಕನ್ನಡ ಎಕ್ಸಾಮ್ 3 ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಸದಾ ಮುಂದುವರಿಯಲಿ. ಮೊದಲನೆಯ ಪ್ರಶ್ನೆ ಆ ವಿಭಾಗದಿಂದ. ಈ ಪದ್ಯ ಭಾಗದಲ್ಲಿರುವ ರಾವಣನ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಅಂತ ಇದೆ. ಮೇಲ್ಗಡೆಯ ಈ ಸಂಪೂರ್ಣವಾದ 4 ಸಾಲುಗಳನ್ನು ಓದಿಕೊಂಡು ತಾವುಗಳು ಉತ್ತರವನ್ನು ಬರಿಬೇಕಾಗಿರುತ್ತೆ. ಮೊದಲನೇ ಉತ್ತರಕ್ಕೆ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ, ಆಯಿತಾ, ರಾವಣನ ಅವಿವೇಕತನದಿಂದ ಆತನ ಕುಲದ ಹಿರಿಮೆ ಅಳಿಯಿತು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2. ಹಲವು ಹಳ್ಳಗಳು ಸೇರಿ ಏನಾಗುವುದೆಂದು ಸೋಮನಾಥನ ಅಭಿಪ್ರಾಯ. ಅದಕ್ಕೆ ಸರಿಯಾದ ಉತ್ತರ ನದಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾವ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಬಿಣ್ಣಾಣದ ಮಾತಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4. ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಪದ್ಯದಲ್ಲಿ ಮುದುಕ ಇರುವುದು ಯಾವ ಸ್ಥಳದಲ್ಲಿ ಅಂತ ಇದೆ. ಅದು ಸರಿಯಾದ ಉತ್ತರ ಅಸ್ಸಾಂ ಆಗಿರುತ್ತೆ. 7ನೆಯ ಪ್ರಶ್ನೆ. ಒಮ್ಮೆ ನಗುತ್ತೇನೆ ಪದ್ಯದಲ್ಲಿ ಕವಿ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಎಂದಿದ್ದಾರೆ. ಸರಿಯಾದ ಉತ್ತರ ಗಂಜಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 6ನೆಯ ಪ್ರಶ್ನೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವರು ಯಾರು ಅಂತ ಇಲ್ಲಿ ಕೇಳಲಾಗಿದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕಮಲಾ ಮೇಡಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಸ್ಟೂಡೆಂಟ್ ಹಿಯರ್. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋವನ್ನು ನೋಡ್ತಾ ಇರೋರು ಯಾವುದೇ ಎಕ್ಸಾಮ್ ಬರೀರಿ ತಾವುಗಳು. ಎಕ್ಸಾಮ್ 3 ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿದ್ದನ್ನು ಮರೆಯಬೇಡಿ. ಈಗ 6 ಪ್ರಶ್ನೆಗಳು ಮುಗಿಸಿದೆ ನಾನು. ಅದರಲ್ಲಿ ಒಂದು ಮಾತ್ರ ವಿದ್ಯಾರ್ಥಿ ಸರಿಯಾಗಿ ಇಲ್ಲಿ ಬರೆದಿದ್ದಾರೆ. 7ನೆಯ ಪ್ರಶ್ನೆಯನ್ನು ಈಗ ನಾವು ನೋಡ್ತಾ ಹೋಗೋಣ. ಇದಕ್ಕೂ ಕೂಡ ಆಯಿತಾ, ಯಾವುದದು ಸ್ವಲ್ಪ ಕನ್ನಡ ಕಚಡಾನಂ ತಣಂ ಕೇಳ್ದವು ಹಾಂ, ಇದಕ್ಕೆ ಸರಿಯಾದ ಉತ್ತರ ಬಂದು ಮನೋರಮೆ ಮುದ್ದಣ್ಣನಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8. ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲೇ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೊರ ಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ. ಒಮ್ಮೆ ಕಾಡಿಗೆ ಹೋಗಿ ಬಂದಾಗಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ ಎಂದು ಅವನಿಗೂ ಶಂಕೆ. ಮೇಲಾಯುಧ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣೇಗೌಡರು ಬುದ್ಧಿಯಿಂದ ಲಾಯದಲ್ಲಿ ಮಲಗಲು ಹೋದ. ಆನೆಗೆ ಹುಚ್ಚು ಹಿಡಿದಿದೆ ಎಂದು ತಿಳಿಯಲು ಮಲಗಿದ. ಆನೆ ರಾತ್ರಿ ಲಾಯ ಬಿಟ್ಟು ಹೋಗುತ್ತದೆಯೋ ಎಂದು ತಿಳಿಯಲು ಹೆಂಡತಿ ರೇಗಿದ್ದರಿಂದ ಲಾಯದಲ್ಲಿ ಮಲಗಿದ್ದ. ಇದಕ್ಕೆ ಸರಿಯಾದ ಉತ್ತರ 8ನೆಯ ಪ್ರಶ್ನೆಗೆ 1 and 3 ಇದು ಮಾತ್ರ ಮಗು ಸರಿಯಾಗಿ ಬರೆದಿದೆ. ಇದಕ್ಕೂ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಹಾಗೂ 1ನೇದು ಎ. ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಏನಾಗಿತ್ತು. ಕ್ವಶನ್ ನಂಬರ್ 9. ಸರಿಯಾದ ಉತ್ತರ ಜಬ್ಬಾರ್ ಸಾಹೇಬ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಜಬ್ಬಾರ್ ಸಾಹೇಬ್. ಕ್ವಶನ್ ನಂಬರ್ 10. ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆನೆಯ ವಿಚಾರಗಳನ್ನು ನಿರೂಪಕರಿಗೆ ಹೇಳಲು ಬಂದಿದ್ದರು. ಬಿಟ್ಟ ಸ್ಥಳವನ್ನು ತುಂಬಿರಿ. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ. ಅದಕ್ಕೆ ಸರಿಯಾದ ಉತ್ತರ ಸುಳ್ಳುಗಳಿಂದ ಮುಕ್ತನಾಗಿದ್ದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮಗು ಇದು ಕೂಡ ತಪ್ಪಾಗಿ ಬರೆದಿದೆ. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. ಬದುಕು ಅಂದ ಮೇಲೆ ಭಾಷೆ ಬಿಟ್ಟು ಇರುವುದಿಲ್ಲ ಅಂತ ಅರ್ಥ. 13ನೆಯ ಪ್ರಶ್ನೆ. ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ಎಂದಿಗೂ
ಒಕ್ಕಲ ಮಕ್ಕಳನ್ನು ಅವರು ನಂಬುವುದಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 14ನೆಯ ಪ್ರಶ್ನೆ, ವಿಜ್ಞಾನದ ಅಡಿಪಾಯ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಕೇಳುವುದು ಎಂದರ್ಥ. ಪ್ರಶ್ನೆ ಕೇಳಿದ್ರೇ ತಾನೇ ವಿಜ್ಞಾನ ಹುಟ್ಟುಕೊಳ್ಳೋದು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಏನು ಅಂತ ಇದೆ. ಇದು ಚಂದ್ರಭವನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೊಂದಿಸಿ ಬರೆಯಿರಿ. ಕೂಡಲ ಸಂಗಮ ದೇವ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಮಗು ಈ ರೀತಿಯಾಗಿ ತಬ್ಬರ್ದಿದೆಯೋ ಏನೋ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹುಟ್ಟಿದ ಮಗುಗೂ ಕೂಡ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಇದರ ಒಂದು ಶಿಕ್ಷಣವನ್ನು ನೀಡಿರ್ತಾರೆ. ಯಾಕಂದರೆ ಇವರು ಕರ್ನಾಟಕದಲ್ಲೇ ಇದ್ದವರು. ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತನಾಮ ಆಗಿರುತ್ತೆ. ಶತಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ GS ಶಿವರುದ್ರಪ್ಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪುರಂದರ ದಾಸರು, ಇದು ಕೂಡ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ. ಜಾಲಿಯ ಮರದಂತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಬೆಳಗು ಜಾವ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಕ್ತ ಕಂಠ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಲಾಸ್ಟು, ಮ್ಯಾಚ್ ದ ಫಾಲೋಯಿಂಗು ಟಿ ಯಲ್ಲಪ್ಪ. ಟಿ ಯಲ್ಲಪ್ಪ ಇದು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಂಥದ್ದು. ಚಿಟ್ಟೆ ಮತ್ತು ಜೀವಯಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಇಲ್ಲಿಗೆ ಸಂಪೂರ್ಣವಾಗಿ 20 ಅಂಕಗಳು ಮುಗಿದು ಹೋಗಿದೆ. ಅಂದರೆ ಈ ಪಾಸಿಂಗ್ ಮಾರ್ಕ್ಸು ಕನ್ನಡದಲ್ಲಿ ಪಾಸ್ ಆಗಿಲ್ಲ ಸರ್ ಅಂತಹ ವಿದ್ಯಾರ್ಥಿಗಳು 24 ಅಂಕಗಳನ್ನು ತೆಗೆದುಕೊಂಡರೆ ಸಾಕು, ಅವರು ಪಾಸ್ ಅಂತ ಕನ್ಸಿಡರ್ಡ್ ಆಗ್ತಾರೆ. ಈಗ ನಾನು ಕನ್ಸಿಡರ್ ಮಾಡಿದ್ದು ಈ ಒಂದು ವಿದ್ಯಾರ್ಥಿ ಒಂದು 5 ಅಂಕಗಳನ್ನು ಗಳಿಸಿದ್ದಾರೆ 20ಕ್ಕೆ, ಹೌದಲ್ವಾ? ಈಗ ನಿಮಗೆ ಪಾರ್ಟ್ ಬಿ ಸ್ಟಾರ್ಟ್ ಆಗುತ್ತೆ. ಅದನ್ನು ಅ ವಿಭಾಗ ಅಂತ ಕರೆಯಲಾಗುತ್ತೆ. ಅ ವಿಭಾಗ, ಆಯಿತಾ? ಇದರಲ್ಲಿ 1 ಅಂಕ ಯಾವುದು, 2 ಅಂಕದ ಪ್ರಶ್ನೆಗಳು ಮೊದಲಿಗೆ, ನಂತರದಲ್ಲಿ ಮತ್ತೆ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಈ ರೀತಿಯಾಗಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಹೋಗುತ್ತವೆ. ಇದು ಸೋಮವಾರ ಅಂದರೆ ಏನಂತೀರ ಸರ್ ತಾವು, 9ನೇ ತಾರೀಕು 6ನೇ ತಿಂಗಳು 2025 ನಡೆದಂಥ ಎಕ್ಸಾಮ್ 3 ನಮ್ಮ ಸೆಕೆಂಡ್ ಇಯರ್ PUC ಕ್ವಶನ್ ಪೇಪರ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ತಾವುಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ನಾನು ನಿಮಗೋಸ್ಕರ 2 ವರ್ಷಗಳ ಕಾಲ ಓನ್ಲಿ ವರ್ಕ್ಡ್ ಫಾರ್ ಯು, ಹೌದಲ್ವಾ? ತಾವುಗಳು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಬೆಳೆಸಿ. ಅಟ್ಲೀಸ್ಟು 1 ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಿಲ್ವರ್ ಪ್ಲೇ ಬಟನ್ ಬರೋವರೆಗೂ ಆದರೂ ತಾವುಗಳು ನಮಗೆ ಸಹಕಾರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಅದರ್ ಸಬ್ಜೆಕ್ಟ್ಸ್. ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಆರ್ಟ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡನ್ನು ಮಾಡಿದ್ದೇವೆ. ಅದನ್ನು ಉಪಯೋಗಿಸಿಕೊಳ್ಳಿ. ಇದಂತೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ಆಯಿತಾ? ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಮಾರ, ಇದ್ಯಾವುದು, ಕರ್ಮ, ಬಂಗಾರ. ಕೆಳಗಿನ 2 ಶಬ್ದಗಳಿಗೆ ಸಮಾನಾರ್ಥಕ ಅಂತ ಹೇಳಿದರೆ ಸಿನಾನಿಮ್ಸ್ ಅಂತ ಅರ್ಥ. ಕೆಳಗಿನ 2 ಶಬ್ದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಅಂತ ಹೇಳಿದರೆ ಯೋಗಿ, ಆಕಾಶ. ಅದಕ್ಕೆ ಎಲ್ಲರೂ ಕೂಡ ಗೊತ್ತಿರುವಂಥದ್ದು, ಆಯಿತಾ? ಜೋಗಿ ಅಂತ, ಆಕಾಶ ಅಂದರೆ ಆಗಸ ಅಂತ. ಈ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ. ಹುಸಿ, ನಿದ್ದೆ, ಆಯಿತಾ? ಇಲ್ಲಿ ಗುಣವಾಚಕ ಯಾವುದು? ಹುಸಿ ಅಂತ, ಆಯಿತಾ? ದುರ್ಗಂಧ ಅಂತ ಇದೆ, ಆಯಿತಾ? ದುರ್ಗ ಅನ್ನುವಂಥದ್ದು ಇಲ್ಲಾಗತ್ತೆ. ಗಟ್ಟಿ ಪಾದ, ಗಟ್ಟಿ ಅನ್ನುವಂಥದ್ದು ಇಲ್ಲಿ ಗುಣವಾಚಕ ಆಗುತ್ತೆ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ನಿಂತನು, ಹಾಡುವರು, ಓದುವಳು. ಈ ಕೆಳಗಿನ 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ. ಮೊಮ್ಮಕ್ಕಳನ್ನು, ಗದ್ದೆದೋಳ್ ಕೀರ್ತಿಗೆ ಅಂತ ಇದೆ. ಭಾಳ ಈಸಿ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಮೊರೆ ಹೋಗು ಅಂತ ಇದೆ. ಗತಿ ಕಾಣಿಸು, ಮೂಗು ತೂರಿಸು ಅಂತಂದರೆ ಯಾರದರ ವಿಷಯದಲ್ಲಿ ಮೂಗುವನ್ನು ತೂರಿಸುವಂಥದ್ದಾಗಿರುತ್ತೆ. ಗತಿ ಕಾಣಿಸು ಅಂತ ಹೇಳಿದರೆ ಅವನಿಗೊಂದು ಫೈನಲ್ ಆಗಿ ಒಂದು ಗತಿ ಕಾಣಿಸ್ಬಿಡು ಅಂತ, ಆಯಿತಾ? ಮೊರೆ ಹೋಗು ಅಂತ ಹೇಳಿದರೆ ದೇವರ ಮೊರೆ ಹೋಗು ಅಥವಾ ಆಶ್ರಯವನ್ನು ಪಡೀವಿ ಎಲ್ಲಾದರೂ ಅಂತ. ಏನಿದು? ಒಂದು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಹೆಚ್ಚುತ್ತಿರುವ ವೃದ್ಧಾಶ್ರಮಗಳ
ಅದರಿಂದಾಗುವ ಪರಿಣಾಮಗಳು ಏನೇನು ಅಂತ. ವೃದ್ಧಾಶ್ರಮ ಅಂತ ಹೇಳಿದರೆ ಆರ್ಫನೇಜ್ ಅಂತ ಹೇಳಿದರೆ ನೀವುಗಳು ಅಥವಾ ನಾವುಗಳು ನಮ್ಮ ತಂದೆ ತಾಯಿಗೆ ಮನೆಯಲ್ಲಿ ಇಟ್ಟುಕೊಳ್ಳಲಾಗದೆ ಅವರಿಗೆ ಮನೆಯಿಂದ ಹೊರ ಹಾಕಿಬಿಟ್ಟು ಯಾವುದೋ ಒಂದು ಜಾಗಕ್ಕೆ ಕಳಿಸ್ತೀವಿ. ಅದನ್ನು ನಾವು ವೃದ್ಧಾಶ್ರಮ ಅಂತ ಕರೆಯುತ್ತೇವೆ. ವೃದ್ಧಾಶ್ರಮ. ನೆಕ್ಸ್ಟ್, ರಾಷ್ಟ್ರೀಯ ಹಬ್ಬಗಳ ಮಹತ್ವ. ನ್ಯಾಷನಲ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ. ರಂಜಾನ್ ಹಬ್ಬ ಆಗಿರ್ಬೋದು, ರಾಷ್ಟ್ರೀಯ ಅಂತ ಆಯಿತಾ. ಈ ಹಬ್ಬಗಳನ್ನು ಅಥವಾ ನಿಮ್ಮ ಯಾವುದು ಬಕ್ರೀದ್ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಅಥವಾ ಸಂಕ್ರಾಂತಿ ಆಗಿರ್ಬೋದು, ಅಥವಾ ನಿಮ್ಮ ಯಾವುದಂತೀರ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ಇನ್ನು ಮತ್ತೇನು ಬರುತ್ತೆ ರೀ ಆಯಿತಾ, ಗಣಪತಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಯಿತಾ. ಈ ರೀತಿಯಾಗಿ ಇಲ್ಲಿ 2 ಪತ್ರಗಳನ್ನು ನೀಡಲಾಗಿದೆ. ಪ್ರತಿಯೊಂದಕ್ಕೆ 4 ಅಂಕಗಳು. ಅಥವಾ ಅಂತ ಇದೆ. ಇದರ ಅರ್ಥವೇನು ಅಂದರೆ ಯಾವುದಾದ್ರೂ ಒಂದು ಪತ್ರವನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುತ್ತೆ. ಇದನ್ನು ಕೂಡ ನಾವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಪತ್ರಗಳು ಗೊತ್ತಿಲ್ಲ ಅಥವಾ ಈ ವರ್ಷದ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗಬೇಕು ಅಂತ ದೃಷ್ಟಿಕೋನದಿಂದ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂತೀರ ವಿಡಿಯೋಗಳ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್ 2 ಆ್ಯಂಡ್ ಫಾರ್ ಯುವರ್ ಫ್ಯೂಚರ್.